ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಬೆಳಗಾವಿ ಜಿಲ್ಲಾ ಸಂಘಟನೆಯ ಪೂರ್ವಭಾವಿ ಸಭೆ ನಡೆಸಲಾಯಿತು. ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದ್ದು, ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ಚರ್ಚೆ ನಡೆಸಲಾಯಿತು ಹಾಗೂ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳಿಗೆ ತಮ್ಮ ತಮ್ಮ ಜವಾಬ್ದಾರಿಯನ್ನ ವಹಿಸಿಕೊಂಡು ತಮ್ಮ ಕೆಲಸವನ್ನ ಮಾಡಿ ಹಾಗೂ ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ವಾಜಿದ್ ಹಿರೇಕುಡಿ, ಉಪಾಧ್ಯಕ್ಷರಾದ ದಿಲಾವರ್ ಪೆಂಡಾರಿ, ಅಣ್ಣಾ ಸಾಹೇಬ್ ತೆಲಸಂಗ ಇವರು ಸಭೆಯನ್ನ ಆರಂಭಿಸಿ ಮಾತನಾಡಿದರು. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಎಂಎ ಬಸಾಪುರಿ, ಇನೂಸ್ ಹಿರೇಕುಡಿ, ಅಕ್ಬರ್ ಶಡೇಕರ್, ಶರೀಫ್ ಸನದಿ, ಹನೀಫ್ ಶೇಖ್, ಮಾಂತೇಶ್ ರಂಗರಮಟ್ಟಿ ಮಠ್ ಹಾಗೂ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಡು ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಬೆಳಗಾವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಾಜಿದ್ ಹಿರೇಕುಡಿ ಅವರ ನೇತೃತ್ವದೊಳಗ ಅನೇಕ ಹೋರಾಟಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ನಾವು ನೀವೆಲ್ಲರೂ ಸೇರಿಕೊಂಡು ಮಾಡ್ತಾ ಬರ್ತಾ ಇದ್ದೀವಿ. ಈ ನಿಟ್ಟಿನೊಳಗ ಇತ್ತೀಚೆಗೆ ಆಗಿರ್ತಕ್ಕಂಥ ನಮ್ಮ ಸಂಘಟನೆಯೊಳಗ ವಿಚಾರವನ್ನು ಇಟ್ಕೊಂಡು ಮತ್ತು ಬರುವಂತ ನವೆಂಬರ್ 1ಕ್ಕೆ ಏನೊಂದು ರಾಜ್ಯೋತ್ಸವ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ನಡಿಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಏನೊಂದು ಅಪೇಕ್ಷೆ ಇದೆ. ಆ ನಿಟ್ಟಿನೊಳಗೆ ನಾವು ಏನು ಒಂದು ನಿರ್ಣಯಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಈಗಾಗಲೇ ಒಂದು ಸಭೆಯನ್ನ ಮಾಡಿದ್ದೀವಿ ಮತ್ತು ಇವತ್ತು ಬೆಳಗ್ಗೆ ಅಧ್ಯಕ್ಷರ ನೇತೃತ್ವದೊಳಗ ಮಹಿಳಾ ಘಟಕದ ಒಂದು ಸಭೆ ಕೂಡ ಆಗಿದೆ.